ಸ್ನೇಹಿತರೆ ನಮಸ್ತೆ. ಸಾಕಷ್ಟು ಜನರು ಈ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ವಿರುದ್ಧವಾಗಿ ಅಂದ್ರೆ ದೂರುಗಳನ್ನ ಕೊಡೋರು ಅಂದ್ರೆ ಆಫೀಸರ್ಗಳಿಗೆ ಕೆಲವರು ಕಳಿಸ್ತಾರೆ ಅಥವಾ ನಮಗೆ ಕೆಲವರು ಕಳಿಸ್ತಾರೆ. ನಾವು ಕೆಲವನ್ನ ಫಾಲೋ ಅಪ್ ಮಾಡ್ತೀವಿ ಅಥವಾ ಇನ್ನು ಕೆಲವರು ಹೇಳ್ತೀವಿ. ತುಂಬಾ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಆ ರೀಚ್ ನ ಮೀರಿ ಹೋಗ್ಬಿಟ್ಟಿದೆ. ಅಂದ್ರೆ ಅಷ್ಟು ಬ್ಯಾಡ್ ಲೈಟ್ ಅಲ್ಲಿ ಇದೆ ಅದು, ಆ ತರ ಇದೆ. ಅವ್ರೆಲ್ಲರೂ ಕೂಡ ನುಗ್ತಾ ಇದ್ದಾರೆ. ಒಂದು ಬೈಕ್ ತಗೊಳ್ತಾರೆ, ಒಂದು ಯಾವುದೋ ಒಂದು ಮೌಂಟ್ ಮಾಡುವಂತ ಯಾವ್ದಾದ್ರು ಒಂದು ಕ್ಯಾಮ್ರಾ ತಗೊಂತಾರೆ. ಈಗ ಹಾಗಾಗಿ ಎಲ್ಲರೂ ಕೂಡ ಈಗ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ. ಕಂಟೆಂಟ್ ಕ್ರಿಯೇಟರ್ಸ್ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರುವಂತವ್ರು ಇವರು. ಬೇರೆ ಕಡೆ ಎಲ್ಲ ಇವ್ರ ಕಂಟೆಂಟ್ ವರ್ಕ್ ಆಗೋದಿಲ್ಲ. ಸೊ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಗುವಂತ ಈ ಹುಡುಗರುಗಳು ಮನೆ ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಪ್ರತಿದಿನ ಈ ತರದ್ ಎಲ್ಲೋ ಹೋಗೋದು, ಹಿಡನ್ ಪ್ಲೇಸಸ್ಗಳನ್ನ ಜೆಮ್ ಅಂತೆ, ಹಿಡನ್ ಜೆಮ್ ಹಾಕೋದು. ಆಮೇಲೆ ಅದನ್ನ ಮತ್ತೆ ಅದಕ್ಕೊಂದು ಸಣ್ಣದೊಂದು ಒಂದು ಮೌಲ್ಯ ಆಧಾರಿತವಾಗಿ ಒಂದು ಲೈನು ಏನು ಅಂತಂದ್ರೆ, ನೀವು ಇಲ್ಲಿ ಯಾರು ಬಂದು ಇಲ್ಲಿ ಅದನ್ನ ಹಾಕ್ಬೇಡಿ, ಇದನ್ನ ಹಾಕ್ಬೇಡಿ, ಕಸ ಹಾಕ್ಬೇಡಿ, ಇದು ಹಾಕ್ಬೇಡಿ ಅಂತ ಒಂದು ಬಿಟ್ಟಿ ಸಲಹೆ. ಈ ತರದ ತುಂಬಾ ದಿನಗಳಿಂದ ನಡೀತಾ ಇದೆ. ಅದು ನಾವು ಕೂಡ ಅದನ್ನ ತುಂಬಾ ಆಫೀಸರ್ಸ್ಗಳ ಹತ್ರ ಮಾತಾಡಿ, ಆಮೇಲೆ ನಾವು ಕೂಡ ನಮ್ಮ ರೈನ್ಲ್ಯಾಂಡ್ ಅಲ್ಲಿ ಒಂದು ಎಫೆಕ್ಟಿವ್ ಕ್ಯಾಂಪೇನು ಮಾಡ್ತಾನೆ ಇದೀವಿ ಆ ಮೊದಲಿಂದನು. ಮತ್ತೆ ಈಗ ತುಂಬಾ ಆಫೀಸರ್ಸ್ಗಳು ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುತುವರ್ಜಿ ತೆಗೆದುಕೊಂಡು ಅದನ್ನೆಲ್ಲ ಮಾಡ್ತಿದ್ದಾರೆ. ನೋಡಿ, ಬಹಳ ಮುಖ್ಯವಾಗಿ ಹೇಳೋದು ಅಂದ್ರೆ ಅರಣ್ಯದಲ್ಲಿದ್ದಾಗ ಅದರಲ್ಲೂ ಕೂಡ ಕೆಲವು ಲಿಮಿಟೇಷನ್ಸ್ ಇದೆ. ಆಗ ಮಾತ್ರ ಅರಣ್ಯ ಅಧಿಕಾರಿಗಳು ಬರ್ಬೋದು. ಎಲ್ಲದನ್ನೂ ಅರಣ್ಯದವ್ರು ಮಾಡಿ ಅಂತ ನಾನು ಬಹಳ ಸಲ ನೋಡ್ತೀನಿ. ಎಲ್ಲರೂ ಕೂಡ ಅರಣ್ಯ ಇಲಾಖೆಯನ್ನ ಟ್ಯಾಗ್ ಮಾಡ್ತಾರೆ. ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಜನವಸತಿಗಳಿದಾವೆ ಅಥವಾ ಹಿಂದಿನಿಂದ ಅರಣ್ಯವಾಸಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ಒಂದು ಪ್ರಾವಿಷನ್ ಇರುತ್ತೆ, ಅವರಲ್ಲಿ ಇರಬಹುದು, ಓಡಾಡ್ಬೋದು, ಅಥವಾ ಸಂವಹನಕ್ಕಾಗಿ ಅವರು ಓಡಾಡ್ತಿರ್ತಾರೆ. ಆದ್ರೆ ಈ ಯುವಕರು ತುಂಬಾ ಜನ ಬೇರೆ ಕಡೆಯಿಂದ ಬಂದು ಅಲ್ಲಿನ ಸ್ಥಳೀಯರನ್ನೇ ಪರಿಚಯ ಮಾಡ್ಕೊಂಡ್ಬಿಟ್ಟು ಈ ತರ ವಿಡಿಯೋಗಳನ್ನ ಮಾಡಿ ತುಂಬಾ ಜನರನ್ನ ಪ್ರೇರೇಪಿಸೋದು, ಮತ್ತೆ ಆ ಹಾದಿಗಳನ್ನೆಲ್ಲ ಎಕ್ಸ್ಪ್ಲೋರ್ನ ಮಾಡೋದು, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗಳನ್ನ, ಈ ತರದೆಲ್ಲ ಬಹಳಷ್ಟು ಈಗ ನಡೀತಾ ಇದೆ. ಅದನ್ನ ಈಗೀಗ ಜನರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಈಗ ಶುರು ಮಾಡಿದ್ದಾರೆ. ಇದು ಮೊದ್ಲಿಂದನೂ ನೀವು ಇದನ್ನ ಅದು ಸಣ್ಣಕ್ಕಿದ್ದಾಗ್ಲೇ ಅದನ್ನ ಚಿವುಟ್ ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರಲಿಲ್ಲ. ಆದ್ರೆ ನೀವೇನ್ ಮಾಡ್ತೀರಾ ಹೇಳಿ? ಮೊದಲನೇ ಮಾಡ್ಬೇಕಾದ್ರೆ ನಮ್ಮೂರು ಬೆಳಿಬೇಕು, ಟೂರಿಸಂ ಬೆಳಿಬೇಕು, ನಮ್ಮ ಕಿರಾಣಿ ಅಂಗಡಿಯಲ್ಲಿ ಕರಕುಶಲ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಕು, ನಮಗಿದೊಂದು ಟೂರಿಸಮೇ ಇರುವಂಥದ್ದು ಅಂತ ಹೇಳಿ ಈ ಬಲಾಢ್ಯರೆಲ್ಲ ಬೇರೆಯವ್ರನ್ನೆಲ್ಲ ಎತ್ಕಟ್ಬಿಡುವಂಥದ್ದು, ಮತ್ತೆ ಅವ್ರದೇ ಆದಂತ ನಿರೂಪಣೆಗಳು ಹೀಗಾಗಿ ಮಲೆನಾಡಿನಲ್ಲಿ ಈ ತರ ಒಂದು ಬೇಕಾಬಿಟ್ಟಿ ಅಭಿವೃದ್ಧಿಯ ಮತ್ತೆ ಟೂರಿಸಂನ ಡೆವಲಪ್ಮೆಂಟ್ ಶುರುವಾಗಿದೆ. ಹಾಗಾಗಿ ಇದು ಇವತ್ತು ನಿನ್ನೆ ಆರಂಭ ಆಗಿರೋದಲ್ಲ, ಮೊದಲಿಂದನೂ ಕೂಡ ಇದು ಇತ್ತು. ಈಗ ಅದು ಅತಿರೇಕಕ್ಕೆ ಏರಿದಾಗ ಈಗ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಆಮೇಲೆ ಕೆಲವೊಬ್ರು ದ್ವಂದ್ವ ಹೆಂಗಿರುತ್ತೆ ಅಂತ ಅಂದ್ರೆ, ಬೇರೆಯವ್ರು ಮಾಡಬಾರ್ದು, ನಾನು ಮಾಡಿದ್ರೆ ಸರಿ ಇರುತ್ತೆ ಅಂತ. ಸೊ ನೀವು ಪ್ಲೇಸಸ್ಗಳು ನೋಡಿ, ಯಾವುದನ್ನು ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಷ್ಟು ಹಾಕ್ಬೇಕು, ಏನ್ ಹಾಕ್ಬೇಕು ಅನ್ನೋದು ಇರ್ಬೇಕು. ಎಲ್ಲಾ ಕಡೆನೂ ಅಷ್ಟೇ. ಈಗ ಮೊದಲಿಂದನೂ ಕೂಡ ಎಲ್ಲಾ ಪ್ರದೇಶಗಳಿಗೂ ಜನರು ವಿಸಿಟ್ ಮಾಡ್ತಿದ್ರು. ಆದ್ರೆ ಸೋಷಿಯಲ್ ಮೀಡಿಯಾ ಹಪಾಪಿತನ ಇರ್ಲಿಲ್ಲ. ಆದ್ರೆ ಈಗ ಹಂಗಾಗಿಲ್ಲ. ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ಏನು ಕೊಳಕು ಸಂಸ್ಕೃತಿ ಏನಿದೆಯಲ್ಲ, ಅಲ್ಲಿ ಒಳ್ಳೇದು ಬರ್ತಾ ಇಲ್ಲ ಅಷ್ಟೇ. ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮೇ, ಆದ್ರೆ ಅಲ್ಲಿ ಬರುವಂಥದ್ದೆಲ್ಲ ಈಗ ನಿಜಕ್ಕೂ ಬೇಸರ ಅನ್ಸುತ್ತೆ. ಹಾಸನ ಜಿಲ್ಲೆಯಲ್ಲಿ, ಅದರಲ್ಲೂ ಸಕಲೇಶ್ಪುರ, ಯಸ್ಲೂರು ಈ ತರ ಭಾಗದಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇದಾವೆ. ಅಲ್ಲೂ ನೋಡಿ ಸಾಕಷ್ಟು ಪ್ರದೇಶಗಳು ಫಾರೆಸ್ಟ್ ವ್ಯಾಪ್ತಿಗೆ ಬರೋದಿಲ್ಲ. ಅಲ್ಲಿ ತುಂಬಾ ಆಫೀಸರ್ಸ್ಗಳು ಜನರ ಸಹಯೋಗದಲ್ಲಿ ಅದರ ಎಲ್ಲ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಜನರು ನೀವು ಒಗ್ಗಟ್ಟಾದ್ರೆ ಏನಾದ್ರು ಇದನ್ನ ನಿಲ್ಲಿಸ್ಬೋದು. ಆದ್ರೆ ಈಗ ಎಷ್ಟು ಜನನ ಹೊರಗಡೆಯವರಿಗೆ ಇಲ್ಲಿ ನಾನು ತೋರಿಸ್ತೀನಿ ಅಂತ ಕರ್ಕೊಬರೋರೆಲ್ಲ ಸ್ಥಳೀಯರೇ ಆಗಿರ್ತಾರೆ ಬಹಳಷ್ಟು. ನಾವು ಅದನ್ನು ಕೂಡ ಈಗ ಒಂದು ಸಮಸ್ಯೆಯನ್ನ ನಾವು ಬರೀ ಬ್ಲೇಮ್ ಮಾಡೋದ್ರಿಂದ ಅದನ್ನ ಪರಿಹಾರ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಸಾಕಷ್ಟು ವಿಚಾರ ಮಾಡಿ ಎಲ್ಲಿ ಯಾರು ಕರ್ಕೊಬಂದ್ರು, ಏನ್ ಮಾಡಿದ್ರು ಅಂದಾಗೆಲ್ಲ ಕೆಲವೊಂದ್ ಕಡೆ ಈ ಫಾರೆಸ್ಟ್ ಕೆಳ ಹಂತದ ಆಫೀಸರ್ಸ್ಗಳು ಕರ್ಕೊಂಡು ಬಂದಿರ್ತಾರೆ, ಈ ತರ ವಾಚರ್ಸ್ಗಳು ಇರ್ತಾರೆ, ಅಥವಾ ಅವರೆಲ್ಲ ಕರ್ಕೊಂಡು ಬಂದಿರ್ತಾರೆ, ಅಥವಾ ಅಲ್ಲಿನ ಸ್ಥಳೀಯ ಯುವಕರು ಅವ್ರು ಯಾರೋ ಒಬ್ರು ಅವ್ರಿಗೆ ಯಾರೋ ಸ್ನೇಹಿತರಿರ್ತಾರೆ, ಬಾರೋ ನಮ್ಮೂರಲ್ಲಿ ನೀನೆಂತ ಇದೆ ನಿಮ್ಮೂರಲ್ಲಿ ಬಂದು ನಾ ತೋರಿಸ್ತೀನಿ ನಾನು. ಆ ತರ ಯುವಕರು ಈ ಪರಿಸರವನ್ನ ಹಾಳ್ಗೆಡುತ್ತಾ ಇದ್ದಾರೆ. ಹೀಗಾಗಿ ಇದು ನಮ್ಮಲ್ಲೇ ಸಮಸ್ಯೆ ಇಟ್ಕೊಂಡ್ಬಿಟ್ಟು ನಾವು ಯಾರನ್ನೋ ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ಈಗ ಗ್ರಾಮೀಣ ಮಟ್ಟದಲ್ಲಿ PDOಗಳಿರ್ಬೋದು, ಅಥವಾ ಅವರು ಕೂಡ ಈ ಪರಿಸರ ಅನ್ನುವುದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದು ಅಜೆಂಡಾನೇ ಅಲ್ವಾ? ಹಾಗಿದ್ಮೇಲೆ ಯಾಕೆ ಆ ವಿಷಯವನ್ನ ನೀವು ಪ್ರಶ್ನೆ ಮಾಡೋದಿಲ್ಲ? ನೀವು ಅಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ
ಅದಕ್ಕೇನೋ ಒಂದು ಅಗಳವನ್ನು ಹೊಡಿಸಿ ಅಥವಾ ಇನ್ಯಾವುದೋ ಒಂದು ತರಹದ ಒಂದು ತಡೆಯನ್ನ ನೀವು ಮಾಡಬಹುದು. ಆದ್ರೆ ಅದನ್ನ ನೀವು ಏನು ಮಾಡೋದಿಲ್ಲ. ಸುಮ್ಮನೆ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಂತ ಒಂದಿಷ್ಟು ಬೈಯೋದು. ಫಾರೆಸ್ಟ್ ಆದ್ರೆ ಮಾಡ್ತಾರೆ, ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಅದರಲ್ಲಿ ಈ ಹೆಣ್ಮಕ್ಳಿಗೆ ಯಾರು ಸ್ವಲ್ಪ ರೀಲ್ಸ್ ಮಾಡೋರು ಇರ್ತಾರಲ್ಲ, ಅವ್ರು ವೈಲೇಷನ್ ಮಾಡಿದ್ರೆ ಅವ್ರು ವಿಚಾರಣೆ ಮಾಡಲ್ಲ ಡಿಪಾರ್ಟ್ಮೆಂಟ್ನವರು. ಅದು ಒಂದು ಸ್ವಲ್ಪ ಕೆಲವು ವಿರೋಧಾಭಾಸಗಳಿದಾವೆ. ಅದ್ಯಾರೋ ಒಂದು ಹುಡುಗಿ ಗಾರ್ಬೇಜ್ನೆಲ್ಲ ಏನೋ ಅಲ್ಲಿ ಜಡ್ ಪಾಯಿಂಟ್ ಅಲ್ಲಿ ಹರಿಬಿಟ್ಟಿದ್ಲಲ್ವಾ, ರಿಪೀಟೆಡ್ಲಿ ಅವಳು ಈ ತರ ತಪ್ಪುಗಳು ಮಾಡ್ತಾನೆ ಇದ್ದಾಳೆ. ನಮಗೆ ಒಂದು ಇದು ಎರಡನೇದು ಅನ್ಸುತ್ತೆ ಅವಳು ಆ ತರ ವೈಲೇಷನ್ ಮಾಡಿದ್ದು. ಈ ತರ ಎಲ್ಲ ಪರಿಸ್ಥಿತಿ ಇದೆ. ಹಂಗಾಗಿ ಯಾವ್ದೋ ಒಂದು ಬ್ಲೇಮ್ ಮಾಡಿದ ತಕ್ಷಣ ಅದು ಆಗೋದಿಲ್ಲ. ನಮ್ಮಲ್ಲೇ ಅದ್ರ ಜಾಗೃತಿ ಬರಬೇಕು, ಅದಾಗ ಮಾತ್ರ ಇದೆಲ್ಲ ಸಾಧ್ಯ. ಈ ಹುಡುಗರದು ಏನಿದೆ ನಮ್ಮಲ್ಲಿ ಯಾವ್ದಾದ್ರು ಒಂದು ಸಣ್ಣದೊಂದು ಫಾಲ್ಸ್ ಇದ್ರೆ ಅದಕ್ಕೆ ನಾವು ಹಾದಿ ಬಿಡಿ ಅಂತ ಹೇಳ್ಬಿಟ್ಟು ಆಗ್ತೇನೆ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಅತಿ ಎತ್ತರದ ಫಾಲ್ಸ್ ಅಂತ ಹೇಳ್ಬಿಟ್ಟು ಕುಂಚಿಕಲ್ ಫಾಲ್ಸ್ಗೆ ಎಲ್ಲ ಹೋಗ್ತಾ ಇದಾರೆ. ಅದು ಮೊದಲಿಂದನೂ ಹೋಗ್ತಾ ಇದ್ರು, ಈಗ ಮತ್ತೆ ಕೆಲವರು ಅದನ್ನ ಹೆಸರು ಹಾಕ್ತಿದ್ರು ಹಾಕ್ತಾ ಇದಾರೆ. ಅದನ್ನ ಫೋಟೋ ನೋಡಿದಾಗ ನಾವು ಅದ್ರ ಗೂಗಲ್ ಅಲ್ಲಿ ಲೆನ್ಸ್ ಅಲ್ಲಿ ನೋಡಿದಾಗ ಚೆಕ್ ಮಾಡಿದಾಗ ಆ ಫೋಟೋ ಗೊತ್ತಾಗುತ್ತೆ ಇದು ಇಲ್ಲಿದು ಅಂತ ಹೇಳ್ಬಿಟ್ಟು. ಅವಾಗ ಮತ್ತೆ ಅಗೇನ್ ಅದು ಬಂದೇ ಬರುತ್ತೆ. ನಾವು ಹಾಕೋದೇ ತಪ್ಪು ಆ ತರದ ವಿಷಯಗಳನ್ನ. ಸೊ ಹಂಗಾಗಿ ನಾನು ಮೊದಲೇ ನಿಮಗೆ ಹೇಳಿದೆ, ನಾನೇನು ಅಂದ್ರೆ ಬೇರೆಯವ್ರ ಬ್ಲೇಮ್ ಮಾಡ್ತಾ ನಾವು ಅದೇ ತಪ್ಪು ಮಾಡಬಾರ್ದು. ಬರೀ ಇದೇ ತರ ಅಲ್ಲ, ಈಗ ದೊಡ್ಡ ದೊಡ್ಡವರು ಈ ರಿಸರ್ಚ್ ಹೆಸರಲ್ಲಿ ಇವ್ರನ್ನ ಕರ್ಕೊಂಡ್ ಬರೋದು ಎಷ್ಟು ತಪ್ಪಿದೆ. ನಾವು ಅದ್ರ ಬಗ್ಗೆನೂ ಪ್ರಶ್ನೆ ಮಾಡಿದ್ವಿ. ಈ ಹರ್ಪಿಂಗ್ ವಿಷಯಗಳಲ್ಲೆಲ್ಲ ಈಗ ನಮ್ಮ ಸ್ನೇಹಿತರುಗಳೆಲ್ಲ ಕ್ಯಾಂಪೇನ್ ಮಾಡ್ತಿದ್ದಾರೆ. ನೀವು ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸ್ಬೇಕು. ಪರಿಸರ ಎಲ್ಲಾ ತರದಲ್ಲೂ ನಾಶ ಆಗ್ತಾ ಇದೆ. ಅದು ಬಿಟ್ಟು ಬರೀ ಕಂಟೆಂಟ್ ಬಗ್ಗೆ ಅಷ್ಟೇ ಅಲ್ಲ, ಕಂಟೆಂಟ್ ಒಂದಾದ್ರೆ ಅವರು ಪ್ಲಾಸ್ಟಿಕ್ ಹಾಕ್ತಾರೆ ಅಂದ್ರೆ ನಿಮ್ಮಲ್ಲಿರುವಂತಹ ಈ ಕ್ವಾರಿಗಳ ಬಗ್ಗೆ ನಾವೇ ಒಂದಿಷ್ಟು ಪೋಸ್ಟ್ಗಳು ಮಾಡ್ತಿದೀವಿ. ಎಷ್ಟು ಕೆಟ್ಟದಾಗಿ ಕೆಲವರು ಕಮೆಂಟ್ಗಳು ಅಂದ್ರೆ, ನಮಗೆ ಇಲ್ಲಿ ಸಹಜ ಸ್ಥಿತಿ ಗೊತ್ತಿದ್ದು ಅದನ್ನ ಎತ್ತೋದು, ಅದನ್ನ ಗೊತ್ತಿಲ್ಲದೆ ಈ ವಿಷಯಗಳನ್ನ ಅರ್ಥ ಮಾಡ್ಕೊಂಡೆ ಯಾವುದೇ ಪ್ರಶ್ನೆಗಳನ್ನ ಎತ್ತೋದಿಲ್ಲ. ಅದೊಂದು ಲಿಮಿಟ್ ಅನ್ನ ಕ್ರಾಸ್ ಮಾಡ್ಬಿಟ್ಟಿದೆ. ಈಗ ಜಂಬಿಟ್ಕೆ ಕ್ವಾರಿಗಳಿರ್ಬೋದು ಅಥವಾ ಮರಳು ಇರ್ಬೋದು, ಅದು ಒಂದು ಸರ್ಟನ್ ಹಂತವನ್ನ, ಆದ್ರೆ ನೋಡಿ ಮಳೆಗಾಲದಲ್ಲೆಲ್ಲ ಮಾಡಬಾರ್ದು ಅಂತಿದೆ. ಮಳೆಗಾಲದಲ್ಲೂ ಬನ್ನಿ ತೋರಿಸ್ತೀನಿ. ರೈಡ್ ಮಾಡ್ತಾರಲ್ವಾ ಈಗೆಲ್ಲರೂ, ಮಳೆಗಾಲದಲ್ಲೇ ಅದನ್ನ ಮಾಡಬಾರ್ದು ಅಂತ ಇದ್ದಾಗ ಅದು ಇಲ್ಲಿಗಲೇ ಅಲ್ವಾ. ಸೊ ಹಂಗಾಗಿ ನಮ್ಮಲ್ಲಿ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಏನ್ ಮಾಡ್ತಾರೆ, DC ನೇತೃತ್ವದಲ್ಲಿ ಇರ್ತದೆ. ಸೊ ಅದೆಲ್ಲ ತುಂಬಾ ಪ್ರಾಬ್ಲಮ್ಗಳಿದಾವೆ. ನನ್ನ ಸ್ನೇಹಿತರು ಒಬ್ರು ಒಂದು ವಿಡಿಯೋ ಕಳಿಸಿದ್ರು. ಅದು ಹೆಬ್ಬೆ ಇಲ್ಲಿರುವಂತ ಫಾಲ್ಸ್, ಚಿಕ್ಕಮಂಗ್ಳೂರಿಂದ. ಅವನು ಯಾರೋ ಒಬ್ಬನು ಜೀಪ್ ಡ್ರೈವರ್ ಹತ್ರ ಮಾತಾಡ್ತಾ ಎಲ್ಲರೂ ಬನ್ನಿ ಅಂತ ಕರೀತಾ ಒಳಗೆ ಹೋಗಿ ಆ ಫಾಲ್ಸ್ ಕಂಟೆಸ್ಟ್ ಅಂತ ಕೂಗ್ತಿದ್ದಾನೆ. ಮತ್ತೆ ಅವನ ಟೈಟಲ್ ಅಲ್ಲಿ ಏನಿದೆ ಅಂತಂದ್ರೆ, ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಇರುವಂತಹ ಹಿಡನ್ ಫಾಲ್ಸ್ ಅಂತ ಇದೆ ನೋಡಿ. ಭದ್ರಾ ಟೈಗರ್ ರಿಸರ್ವ್ ಅಂತ ಬರ್ಕೊಂಡ್ಬಿಟ್ಟು ಇವನು ಒಳಗಡೆ ಅಂತ ಕೂಗ್ತಿದ್ದಾನೆ. ಮತ್ತೆ ಆ ಟೂರಿಸಂ ಪ್ರಮೋಷನ್ ಮಾಡ್ತಿದ್ದಾನೆ. ಈಗ ಅಲ್ಲಿ ಯಾವ ತರ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಈಗ ಅದು ಎಕೋ ಡೆವಲಪ್ಮೆಂಟ್ ಕಮಿಟಿ ಅಂತ EDCಗಳು ಇರ್ತದಲ್ಲ, ಅವ್ರವ್ರ ಊರಿನಲ್ಲಿ ಮಾಡ್ಕೊಂಡಿರ್ತಾರೆ. ಅವುಗಳದ್ದು ಆಧಾರದ ಮೇಲೆ ಸ್ಥಳೀಯ ಯುವಕರಿಗೆ ಒಂದು ಉದ್ಯೋಗ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅದೊಂದು ಕಾರ್ಯಕ್ರಮ ಇದೆ, ಅದನ್ನ ಮಾಡ್ಕೊಂಡಿರ್ತಾರೆ. ಅದು ಎಕೋ ಟೂರಿಸಂ ಮಾಡೆಲ್ ಅಲ್ಲಿ ಅದು ಬರ್ತದೆ. ಆದ್ರೆ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಅದೀಗ ವೈಲೇಷನ್ ಆಗ್ತಾ ಇದೆ. ಸೊ ಈಗ ವೈಲೇಷನ್ ಆಯ್ತು ಅಂತಂದ್ರೆ ಅದನ್ನ ಬಂದ್ ಮಾಡ್ಬೋದು, ನೆನಪಿರ್ಲಿ. ಎಕೋ ಡೆವಲಪ್ಮೆಂಟ್ ಕಮಿಟಿ ಇರ್ಬೋದು, ವಿಲೇಜ್ ಫಾರೆಸ್ಟ್ ಕಮಿಟಿ ಇರ್ಬೋದು, ಅದ ಆಧಾರದ ಮೇಲೆ ಯಾವ ತರ ಕೊಟ್ಟಿರ್ತಾರೆ ಅಂತಂದ್ರೆ, ಅಲ್ಲಿ ಯಾರೋ ಪೋಚರ್ಸ್ ಇರ್ತಾರೆ ಅಥವಾ ತುಂಬಾ ಫಾರೆಸ್ಟ್ ಅಂದ್ರೆ ಮರ ಕಡಿಯೋರು ಇರ್ತಾರೆ. ಏನೋ ಕಾರಣಗಳಿಂದ ಉದ್ಯೋಗ ಇಲ್ಲದೆ ಇರುವಂತ ಯುವಕರು ಇರ್ತಾರೆ ಆ ಫಾರೆಸ್ಟ್ ಒಳಗಡೆ. ಅವರಿಗೆ ಉದ್ಯೋಗ ಆಗ್ಲಿ ಆ ತರದ ಒಂದು ಯಾವುದೋ ಒಂದಿಷ್ಟು ಕಾನ್ಸೆಪ್ಟ್ ಮೇಲೆ ಇವುಗಳನ್ನ ಮಾಡಿರ್ತಾರೆ. ಸೊ ಈ ತರ ಅದು ಅವ್ರು ಆಪರೇಟ್ ಆಗ್ತಾ ಇರ್ತವೆ. ಇಲ್ಲಿ ನೋಡಿದ್ರೆ ಇವರು ಅದನ್ನ ವೈಲೇಷನ್ ಮಾಡಿಬಿಟ್ಟು ಅದನ್ನ ಟೂರಿಸಂಗಾಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಇಷ್ಟು ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ. ಈಗ ಹೆಬ್ಬೆ ಫಾಲ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಬರೀ ಒಂದು ಸಣ್ಣ ಒಂದು ಅಲಿಗೇಷನ್ ಬಂದ್ರು ಕೂಡ ಅದನ್ನ ಸ್ಟಾಪ್ ಮಾಡ್ಬೋದು, ನೆನಪಿರ್ಲಿ. ಅಲ್ಲಿ ಯಾವ್ದಾದ್ರು ಪ್ರಾಣಿ ಓಡಾಡ್ತಾ ಇದ್ರೆ ಅದ್ರ ಮಳೆಗಾಲದಲ್ಲಿ ಕೂಡ ಸ್ಟಾಪ್ ಮಾಡ್ಬೋದು. ನಿಮ್ಗೆ ಒಟ್ಟು ಪರಿಸರಕ್ಕೆ ಯಾವುದೇ ಆ ಆಕ್ಟಿವಿಟೀಸ್ ಇಂದ ಸಮಸ್ಯೆ ಆದ್ರೂ ಕೂಡ ನಿಮ್ಮ ಇಕೋ ಡೆವಲಪ್ಮೆಂಟ್ ಕಮಿಟಿನೂ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಇಷ್ಟು ಕೂಡ ನಿಮಗೆ ಅರ್ಥ ಆಗೋದಿಲ್ಲ ಅಂತಂದ್ರೆ ನಿಮಗೆ ಅಂದ್ರೆ ಇದೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ಬೇಕಾಗಿದ್ದು, ನಾವು ಹೇಳ್ತಿದೀವಿ. ಅದು ನಮ್ದು ಕೆಲಸನೇ ಸರಿಯಲ್ಲ. ಹಂಗಾಗಿ ಯಾವುದನ್ನು ಕೂಡ ಯಾವ್ದಾದ್ರು ಸಮಸ್ಯೆ ಬಂದ್ರೆ ಅದನ್ನ ಕ್ಲೋಸ್ ಮಾಡುವಂತ ಒಂದು ಅವಕಾಶ ನಮ್ಮ ಇಲಾಖೆಗೆ ಇರುತ್ತೆ. ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಇರುವಂತವ್ರು ಅವರೇನೋ ಕಾಡನ್ನ ಬೆಳೆಸಿ ಅವರೇನು ಉಳಿಸಿ ಬಂದಿರೋದು ಅಥವಾ ಅವರೇ ಅದರ ಪ್ರೊಟೆಕ್ಟರು ಅಂತ ಹೇಳಿಬಿಟ್ಟೇನಿಲ್ಲ. ನಾವೆಲ್ಲ ಇಲ್ಲಿ ಹುಟ್ಟಿದೀವಿ ಅಷ್ಟೇ, ತಲೆತಲಾಂತರದಿಂದ ನಾವೇ ಇಲ್ಲಿ ಬದುಕು ಕಟ್ಕೊಂಡು ಬಂದಂತವ್ರು. ಹಾಗಾಗಿ ನಮಗೆ ಇಲ್ಲಿ ನೈಜ ಸಮಸ್ಯೆಗಳು ಬಹಳ ಬೇಗ ಅರ್ಥ ಆಗ್ತವೆ ಅಂತ ಅಷ್ಟೇ. ಪಶ್ಚಿಮ ಘಟ್ಟ ಅನ್ನುವಂಥದ್ದು ಎಲ್ಲರಿಗೂ ಸೇರಿರುವಂಥದ್ದು. ಹಾಗಾಗಿ ಇದನ್ನ ನಾವು ಬರೀ ನಾನು ಒಬ್ಬ ಪ್ರಶ್ನೆ ಮಾಡೋದಾಗ್ಲಿ ಅಥವಾ ಇನ್ಯಾರಾದ್ರೂ ಹೇಳೋದಲ್ಲ, ಎಲ್ಲರೂ ಮಾಡಿ
ಜೊತೆಗೆ ಈ ಕಾಡು ಪರಿಸರ ಅನ್ನೋದು ಸಾಮೂಹಿಕ ಜವಾಬ್ದಾರಿ ಅಂತ ತಿಳ್ಕೊಂಡ್ರೆ ಇವೆಲ್ಲ ಸಮಸ್ಯೆಗಳು ಬರೋದಿಲ್ಲ.